ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಮ್ಮೆ ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನೀಗ ವಿಧಿ 20 ಮತ್ತು 21 ಕುರಿತಾಗಿ ಹೇಳಲು ಹೊರಟಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಇದೆ. ಸೊ ಐ ಹೋಪ್ ಇದು ನಮಗೆ ಭಾಳ ಹೆಲ್ಪ್ ಆಗ್ಬೋದು ನಮ್ಮ ಎಕ್ಸಾಮ್ನಲ್ಲಿ. ನಾನು ಈ ಹಿಂದೆ ಹೇಳಿದ ಹಾಗೆ 19ನೇ ವಿಧಿಯ ಕುರಿತು ನಾವು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ. ಆ ಒಂದು ಡಿಸ್ಕಷನ್ ವಿಡಿಯೋನ ನೀವು ಬೇಕಾದರೆ ನಮ್ಮ ಪಡೋ ಭಾರತ ಡಿಜಿಟಲ್ ಯೂಟ್ಯೂಬ್ ಚಾನಲ್ನಲ್ಲಿ ಪಡೆಯಬಹುದಾಗಿದೆ ಸ್ನೇಹಿತರೆ. ಸೊ ಈಗ ಹೋಗೋಣ ನಮ್ಮ 20 ಮತ್ತು 21ನೇ ವಿಧಿಯ ಕುರಿತಾಗಿ. ಏನಿದೆ ಇದರದ್ದು ಟ್ಯಾಗ್ಲೈನು ಅಂತಂದರೆ, ಯಾವ ಸ್ವಾತಂತ್ರ್ಯ ಅಡಗಿದೆ ಸರ್ ಈ ವಿಧಿಯಲ್ಲಿ, ನಮಗೆ ಯಾವ ಸ್ವಾತಂತ್ರ್ಯವನ್ನು ಈ ವಿಧಿಯ ಮೂಲಕ ನೀಡಿದ್ದಾರೆ ಅಂತ ಅರ್ಥ. ಸೊ ನೋಡೋಣ, ವೇಸ್ಟ್ ಮಾಡೋದು ಬೇಡ ಟೈಮು, ಏನಿದೆ ಅಂತೇಳಿ ನೋಡೋಣ. ನೋಡಿ, ವಿಧಿ 20 ಏನು ಹೇಳ್ತದೆ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ವಿಧಿ 20 ಹೇಳ್ತದೆ, ಅಪರಾಧಿಗಳ ರಕ್ಷಣೆಯನ್ನು ಮಾಡಬೇಕು. ಅಪರಾಧಿಗಳ ರಕ್ಷಣೆ ಇದನ್ನೇನು ಹೇಳ್ಬೋದು ನಾವು, ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಕನ್ವಿಕ್ಷನ್ ಫಾರ್ ಅಫೆನ್ಸಸ್. ಯಾವುದೇ ಒಂದು ಅಪರಾಧಿ ಮಾಡಿದ್ದೇ ಆದಲ್ಲಿ ಅವನ ವಿರುದ್ಧವೂ ಸಹ ನಮಗೆ ರಕ್ಷಣೆಯನ್ನು ಕೊಡುವಂತಹ ಅವನ ಬಗ್ಗೆ ಸಹ ರಕ್ಷಣೆ ಕೊಡಬೇಕಾದಂಥ ಒಂದು ಕಾನೂನು ಸಹ ನಮ್ಮ ಒಂದು ಸಂವಿಧಾನದಲ್ಲಿರುವಂಥದ್ದು. ಸೊ ಏನು ಹೇಳ್ತದೆ ಅಪರಾಧಿಗಳ ರಕ್ಷಣೆ ಅಂತಂದರೆ, ನಿಮಗೆ ಗೊತ್ತಿರ್ಬೋದು, ಅಪರಾಧಿಗೆ ರಕ್ಷಣೆ ಕೊಡುವಂಥದ್ದು ಯಾವ ಲಾಜಿಕ್ ಸರ್ ಅಂತೆ. ಸರ್, ಇದು ನಮ್ಮ ಸಂವಿಧಾನದ ಒಂದು ಅದ್ಭುತ. ನೋಡಿ, 100 ಮಂದಿ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇದ್ದರೂ ಪರವಾಗಿಲ್ಲ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು. ಇದು ನಮ್ಮ ಮೂಲ ಸಂವಿಧಾನದ ತತ್ವ ಸ್ನೇಹಿತರೆ. ಸೊ ಆ ಕಾರಣದಿಂದಾಗಿ ಇಲ್ಲಿ ಅಪರಾಧಿಗಳ ರಕ್ಷಣೆಯನ್ನು ಯಾವ ಒಂದು ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆಪ್ಪ ಅಂತಂದರೆ, ವೈಯಕ್ತಿಕ ದ್ವೇಷ ಅಥವಾ ಒಂದು ನಿರ್ಧಾರಗಳು ನಮ್ಮ ಸಂವಿಧಾನದ ಒಂದು ಬುನಾದಿಗೆ ಚುಕ್ಕಿ ತರಬಾರ್ದು ಎಂಬ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಯಾವ ರೀತಿಯಾಗಿ ಇದನ್ನು ಹೇಳ್ಬೋದು ಅಂತಂದರೆ, 3 ಉಪವಿಧಿಗಳನ್ನು ನಾವು ಆ್ಯಡ್ ಮಾಡ್ಬೋದು ಆರ್ಟಿಕಲ್ 20ನಲ್ಲಿ. ನೋಡೋಣ ಯಾವ ಅಂಥೇಳಿ. ಈ 3 ಉಪವಿಧಿಗಳ ಮೂಲ ಒಂದೇ ಇದೆ ಸ್ನೇಹಿತರೆ, ನಿರಂಕುಶ ಮತ್ತು ಅಗತ್ಯಕ್ಕಿಂತ ಹೆಚ್ಚಿನ ಶಿಕ್ಷೆಯನ್ನು ವಿಧಿಸುವುದರ ವಿರುದ್ಧ ನ್ಯಾಯ. ಈಗ ಒಬ್ಬ ವ್ಯಕ್ತಿ ಏನಾದರೂ ನಿಮಗೆ ಒಂದು ಅಪರಾಧವನ್ನು ಮಾಡಿದ್ದೇ ಆದಲ್ಲಿ ಈ ವ್ಯಕ್ತಿಗೆ ಆ ಒಂದು ಅಪರಾಧಕ್ಕೆ ಏನು ಶಿಕ್ಷೆಯನ್ನು ನೀಡಬೇಕು ಆ ಶಿಕ್ಷೆಯನ್ನು ಮಾತ್ರ ನೀಡಬೇಕು. ಇವನ ಮೇಲೆ ನಿಮಗೆ ದ್ವೇಷಗಳಾಗಿ ಮತ್ತು ವೈರತ್ವಗಳಿದ್ದರೆ ಅದನ್ನು ಮನಸ್ಸಲ್ಲಿಟ್ಕೊಂಡು ನಾವು ಸಿಕ್ಕಾಪಟ್ಟೆ ಅವರ ಮೇಲೆ ಕೇಸ್ಗಳನ್ನು ಹಾಕಿ ಆ ಒಂದು ಹೊಸ ರೀತಿಯಾದಂಥ ಶಿಕ್ಷೆಯನ್ನು ನೀಡಿಕೊಡೋದು, ಇದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಹಾಗಾಗಿ ಅದನ್ನು ಯಾವ ರೀತಿ ನಾವು ಇದನ್ನು ಡಿಫೈನ್ ಮಾಡಬೇಕು ಅಂದರೆ, ನೋಡಿ, ವಿಧಿ 21ರಲ್ಲಿ ಹೇಳ್ತಾ ಇದ್ದಾನೆ, ಉಪವಿಧಿ 1ರಲ್ಲಿ ಹೇಳ್ತಾ ಇದ್ದಾರೆ ಏನಂತಂದರೆ, ಜಾರಿಯಲ್ಲಿರುವ ಕಾನೂನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆಯನ್ನು ಕೊಡಿ. ಅಂದರೆ ಆ ವ್ಯಕ್ತಿ ಆ ಒಂದು ಅವ್ರ ಜೊತೆ ಹೋರಾಟ ಅಥವಾ ಯಾವುದೋ ಒಂದು ಅಪರಾಧವನ್ನು ಮಾಡಿದ್ದೇ ಆದಲ್ಲಿ ಆ ಅಪರಾಧ ಸಮಯದಲ್ಲಿ ಯಾವ ಒಂದು ಕಾನೂನು ಅವ ಉಲ್ಲಂಘಿಸಿದಾನೆ ಅದಕ್ಕೆ ತಕ್ಕಂತೆ ನೀವು ಶಿಕ್ಷೆಯನ್ನು ಕೊಡಬೇಕು. ಅದಕ್ಕೆ ನೋ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂತ ಕರಿತೀವಿ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, 2ನೇ ಉಪವಿಧಿ ಏನು ಹೇಳ್ತಾ ಇದ್ದಾನೆ ಅಂದರೆ, ಒಬ್ಬ ವ್ಯಕ್ತಿ ಒಂದು ಅಪರಾಧ ಒಂದೇ ಶಿಕ್ಷೆಯನ್ನು ನೀಡಬೇಕು. ಅಂದರೆ ಒಂದು ಅಪರಾಧ ಒಂದು ಶಿಕ್ಷೆ ಭಾಳ ಮ್ಯಾಟ್ರ್ ಆಗುತ್ತೆ. ನೀವು ಒಂದು ಅಪರಾಧ ಮಾಡಿದ್ದಾನೆ ಅಂತೇಳಿ ಹಳೆಯದು ಎಲ್ಲ ತಂದು ಅವನ ಮೇಲೆ ಹಾಕಿ ಅಪರಾಧಗಳ ಸುರಿಮಳೆಯನ್ನು ಸುರಿಸಿ ಅವನಿಗೆ ಜೀವನವೇ ಒಂದು ಬೇಡ ಅನ್ನುವಂಥ ಲೆವೆಲಿಗೆ ಕಳಿಸುವಂಥದ್ದಲ್ಲ. ನೋ ಡಬಲ್ ಜಪಾಡಿ. ಅಂದರೆ ಒಂದೇ ಒಂದು ಅಪರಾಧಕ್ಕೆ ಅಥವಾ ಒಂದು ಅಪರಾಧಕ್ಕೆ ಒಂದು ಶಿಕ್ಷೆಯನ್ನು ನೀಡಬೇಕು. ಆ ಶಿಕ್ಷೆ ಆ ಸಮಯದಲ್ಲಿ ಯಾವ ಕಾನೂನು ಉಲ್ಲಂಘಿಸಿದಾನೆ ಎಂಬುದನ್ನು ನೋಡಿಕೊಂಡು ಕೊಡಬೇಕೇ ಹೊರತು ಹಳೆಯ ಕಾನೂನುಗಳನ್ನು ಅವನ ಮೇಲೆ ಹೊರಸೋದಂತಿಲ್ಲ. ಕ್ಲಿಯರ್ ಇದೆ ಇದು 22ರಲ್ಲಿ, ಸರಿನಾ? ಇನ್ನು 3ನೇದಾಗಿ ನೋಡ್ರಿ, 3ನೇ ಉಪವಿಧಿಯಲ್ಲಿ ಏನು ಹೇಳ್ತಾ ಇದ್ದಾನೆ, ತನ್ನ ವಿರುದ್ಧ ಸಾಕ್ಷಿ ಹೇಳಿಸುವುದು ನಿಷೇಧ. ಯಾವುದೋ ಒಬ್ಬ ಅಧಿಕಾರಿ ಏನೋ ಒಂದು ಅವನ ಮೇಲೆ ದ್ವೇಷ ಅಸೂಯೆ ಕಾರಣದಿಂದಾಗಿ ಒಬ್ಬ ಅಪರಾಧಿಯನ್ನು ನೀವು ಅಥವಾ ಒಬ್ಬ ವ್ಯಕ್ತಿಯನ್ನು ನೀವು ಒಪ್ಪಬೇಕು, ನೀನೇ ತಪ್ಪು ಮಾಡಿದೆ ಅಂಥೇಳಿ ಒಂದು ಹೇರುವಂಥದ್ದಾಗಲಿ ಅಥವಾ ಅವನ ಮೇಲೆ ಒತ್ತಾಯ ಮಾಡುವಂಥದ್ದಾಗಲಿ ಮಾಡಿಕೊಡೋದು. ಓಕೆ, ಅವನಿಗೆ ಸ್ವತಂತ್ರನಾಗಿದ್ದಾನೆ, ಅವನ ತಪ್ಪುಗಳನ್ನು ಒಪ್ಪಿಕೊಳ್ಳಲು ಸ್ವತಂತ್ರನಾಗಿದ್ದಾನೆ. ಹಾಗಾಗಿ ನೋ ಸೆಲ್ಫ್ ಇನ್ಕ್ರಿಮಿನೇಟ್ ಅಂತ ಕರೀತಾರೆ. ಈ ಕಾನ್ಸೆಪ್ಟನ್ನು ನಾನು ಸ್ವಲ್ಪ ಡ್ರ್ಯಾಗ್ ಮಾಡ್ತೀನಿ. ಏನಪ್ಪ ಅಂತಂದರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ವ್ಯಕ್ತಿ ತನ್ನ ವಿರುದ್ಧ ಅಥವಾ ಬೇರೊಬ್ಬರ ವಿರುದ್ಧ ಸಾಕ್ಷಿ ಹೇಳಲು ಒತ್ತಾಯಿಸಿದರೂ ಅದು ಕಾನೂನಿನಲ್ಲಿ ಮಾನ್ಯವಿಲ್ಲ ಸರ್. ಅದಕ್ಕೆ ನೀವು ಒಬ್ಬ ವ್ಯಕ್ತಿಗೆ ನೀವು ಏನು ಭೀ ಹೇಳ್ರಿ ಅಥವಾ ನೀನೇ ಒಪ್ಕೋಪ ನೀ ಅಂತ ಹೇಳ್ರಿ,
ಅದು ಅವ ಒಪ್ಕೊಂಡ್ರೂ ಭೀ ಅದಕ್ಕೆ ಕಾನೂನಿನಲ್ಲಿ ಮಾನ್ಯವಿಲ್ಲ. ಎಲ್ಲಿಯವರೆಗೆ ಮಾನ್ಯವಿಲ್ಲ ಅಂತಂದರೆ ಅವ ಎಲ್ಲಿ ಒಪ್ಕೋಬೇಕು ಅಂತಂದರೆ ತಾನು ಸ್ವಯಂ ನ್ಯಾಯಾಧೀಶರ ಮುಂದೆ ಬಂದು ಒಪ್ಪಿಕೊಂಡಿದ್ದರೆ ಮಾತ್ರ ಅವನಿಗೆ ಆದ ಶಿಕ್ಷೆಗೆ ಅವನು ಅರ್ಹನಾಗ್ತಾನೆ. ಓಕೆ, ಅದಕ್ಕೆ ಸರಿಯಾದ ತಪ್ಪಿತಸ್ಥ ಅಂತೇಳಿ ಗುರುತಿಸಲ್ಪಡುತ್ತದೆ. ಬೇರೆ ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಇನ್ನೊಬ್ಬ ನಾಗರಿಕನ ಜೊತೆ ಅವನು ಹೋಗಿ ಹೇಳಿದರೆ ಅದನ್ನು ಮಾನ್ಯ ಮಾಡುವುದಿಲ್ಲ. ಇದು ಕ್ಲಿಯರ್ ಕಟ್ಟಿದೆ. ಅದು 20 ಉಪವಿಧಿ 3ರಲ್ಲಿ ನಮಗೆ ಗೊತ್ತಾಗ್ತದೆ ಸ್ನೇಹಿತರೆ. ಈ ಮೂರೂ ಸನ್ನಿವೇಶಗಳು ಭಾಳ ಇಂಪಾರ್ಟೆಂಟ್ ಇದ್ದಾವೆ. ಒಂದು, ಅಪರಾಧ ನಡೆದ ಸಮಯದಲ್ಲಿ ಯಾವ ಶಿಕ್ಷೆ ಅವನು ಯಾವ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾನೆ ಅನ್ನೋದನ್ನು ನೋಡಿ ಅಪರಾಧವನ್ನು ತಕ್ಕಂಗೆ ಶಿಕ್ಷೆಯನ್ನು ನೀಡಬೇಕು. ಎರಡನೇದಾಗಿ ಅಪ್ಪ ಅಂತಂದರೆ ಯಾವುದೋ ಹಳೆಯ ಒಂದು ಕಾನೂನುಗಳ ಮೇಲೆ ಹಾಕುವಂಥದ್ದಿಲ್ಲ. ಒಂದೇ ಶಿಕ್ಷೆಗೆ ಒಂದೇ ಅಪರಾಧಕ್ಕೆ ಒಂದೇ ಶಿಕ್ಷೆ. ಇನ್ನು ಮತ್ತು ಅವನು ತನ್ನ ಮೇಲೆ ತಾನೇ ಒಂದು ಒಪ್ಪಿಕೊಳ್ಳುವಂಥದ್ದಾಗಲಿ ಅಪರಾಧ ಮಾಡೀನಿ ಅಂತ ಹೇಳಿ ಅದೂ ಸಹ ನಿಷೇಧವನ್ನು ಹೇರಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಏನು ನಮಗೆ ಮತ್ತೆ ತಿಳಿಬೇಕಾಗಿರುವಂಥದ್ದು ಅಂತಂದರೆ ವಿಧಿ 20ರಲ್ಲಿ ಹೇಳುವ ಹಾಗೆ ವಿದೇಶಿಯರಿಗೆ ಈ ವಿಧಿ ನೀಡಲಾಗಿದೆಯಾ ಸ್ನೇಹಿತರೆ? ಈ ವಿಧಿ ವಿದೇಶಿಯರಿಗೂ ನೀಡಲಾಗಿದೆ ಮತ್ತು ಭಾರತೀಯ ಪ್ರಜೆಗಳಿಗೂ ನೀಡಲಾಗಿದೆ. ಬೈ ಡಿಫಾಲ್ಟ್ ಭಾರತೀಯ ಪ್ರಜೆಗಳಿಗೆ ಇದ್ದೇ ಇದೆ. ಸೊ ಇದು ವಿದೇಶಿಯರಿಗೂ ಸಹ ನೀಡಲಾಗಿರುವಂಥದ್ದು. ಈ ವಿಧಿ ಮೊಟಕುಗೊಳಿಸಬಹುದೇ ಅಂತ ಕೇಳ್ತಾ ಇದ್ದಾನೆ. ಈ ವಿಧಿಯನ್ನು ಮೊಟಕುಗೊಳಿಸಲು ಸಾಧ್ಯವಿಲ್ಲ. ಯಾಕೆ ಸ್ನೇಹಿತರೆ ಅಪ್ಪ ಅಂದರೆ ಈ ವಿಧಿ ನಮ್ಮ ಸ್ವಾತಂತ್ರ್ಯದ ಹಕ್ಕುಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು. ಯಾವ ರೀತಿಯಾಗಿ 19ನೇ ವಿಧಿ ಇದೆಯೋ 20ನೇ ವಿಧಿ ಸಹ ಅತ್ಯಂತ ಪ್ರಮುಖವಾದಂಥದ್ದು. ಸೊ ಇಲ್ಲಿ ಏನಿದೆಯಪ್ಪ ಅಂತಂದರೆ, ನೀವು ಒಂದು ಯಾವುದು ನಮ್ಮ ದೇಶದ ಮೇಲೆ ಬೇರೆ ದೇಶ ದಂಡೆತ್ತಿ ಬಂದಾಗ, ಎಮರ್ಜೆನ್ಸಿಯನ್ನು ಬಿದ್ದಾಗ, ಆ ಸಮಯದಲ್ಲಿಯೂ ಸಹ ಈ ವಿಧಿಯನ್ನು ನೀವು ಮೊಟಕುಗೊಳಿಸುವಂತಿಲ್ಲ. ಈ ವಿಧಿಯನ್ನು ನೀವು ಮೊಟಕುಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಶನ್ ಕೇಳ್ಬೋದು ಈ ರೀತಿಯಾಗಿ. ಇನ್ನು ವಿಧಿ 21 ಬಗ್ಗೆ ಹೋಗೋಣ. ವಿಧಿ 21 ಏನು ಹೇಳ್ತದೆ ಅಂದರೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಕುರಿತು ಹೇಳುತ್ತದೆ ಸ್ನೇಹಿತರೆ. ಅಂದರೆ ಏನು? ಪ್ರೊಟೆಕ್ಷನ್ ಆಫ್ ಲೈಫ್ ಆ್ಯಂಡ್ ಪರ್ಸ್ನಲ್ ಲಿಬರ್ಟಿ ಅಂತ ಕರಿತೀವಿ. ಇಲ್ಲಿ ಪ್ರೊಟೆಕ್ಷನ್ ಆಫ್ ಲೈಫ್ ಅಂದರೆ ಒಂದು ಬದುಕುವ, ಜೀವಿಸುವ ಹಕ್ಕನ್ನು ನೀಡಿದ್ದಾರೆ. ನಿಮ್ಮ ಜೀವಿಸುವ ಹಕ್ಕು ಯಾವ ರೀತಿ ಇರಬೇಕು ಅನ್ನೋದು ಭೀ ಹೇಳಿದ್ದಾರೆ ಅವರು. ಜೀವಿಸುವುದು ಅಂತಂದರೆ ಎಲ್ಲ ಜೀವಿಗಳು ಸಹ ಜೀವಿಸ್ತವೆ ಸ್ನೇಹಿತರೆ ಈ ಒಂದು ಭೂಮಿ ಮೇಲೆ. ಹಾಗಂತೇಳಿ ಅದಕ್ಕೆ ಆದಂಥ ಒಂದು ಘನತೆ ಇದೆ ಸ್ನೇಹಿತರೆ. ಹಾಗಾಗಿ ನಮ್ಮ ಸಂವಿಧಾನ ನಿರ್ಮಾತರು ಹೇಳ್ತಾ ಇದ್ದಾರೆ, ನಾವು ಜೀವಿಸುವುದು ಹೇಗೆಯಪ್ಪ ಅಂತಂದರೆ, ಅಥವಾ ಯಾವ ರೀತಿಯಾದಂಥ ಹಕ್ಕನ್ನು ನಾವು ಕೊಡಬೇಕು ಜೀವಿಸೋದಕ್ಕೆ ಅಂದರೆ ಘನತೆಯಿಂದ ಬದುಕುವಂತಾಗಬೇಕು. ಒಬ್ಬ ವ್ಯಕ್ತಿ ಘನತೆಯಿಂದ ಬದುಕುವಂತಾಗಬೇಕು ಮತ್ತು ಅರ್ಥಪೂರ್ಣವಾಗಿರಬೇಕು ಅವನ ಬದುಕು ಅಥವಾ ಅವನ ಜೀವನ. ಅವನ ಘನತೆ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂಬುದನ್ನು ಹೇಳ್ತಾರೆ ಸ್ನೇಹಿತರೆ. ನಾಯಿನೂ ಜೀವನ ಮಾಡ್ತದೆ, ಬಟ್ ಒಂದು ಘನತೆ ಬೇಕು ಸ್ನೇಹಿತರೆ. ಹಾಗಾಗಿ ಲಿವ್ ವಿತ್ ಹ್ಯೂಮನ್ ಡಿಗ್ನಿಟಿ ಅಂತ ಕರೀತಾರೆ. ವರ್ತ್ಫುಲ್ ಆ್ಯಂಡ್ ಮೀನಿಂಗ್ಫುಲ್ ಆಗಿರಬೇಕು. ಇದು ಜೀವಿಸುವ ಹಕ್ಕಿಗೆ ಕೊಡೋದಂಥ ಕರೆಕ್ಟ್ ಡೆಫಿನೇಷನ್ ಅನ್ಬೋದು. ಸೊ ಇಲ್ಲಿ ನಾವು ನೋಡ್ಬೋದು ಕೆಲವೊಂದು ಸನ್ನಿವೇಶಗಳನ್ನು ಸಹ ನಮ್ಮ ಭಾರತದಲ್ಲಿ ಉಂಟಾಗಿರುವಂಥದ್ದು. ಅದು ಒಂದು ಗಿಯಾನ್ ಕೌರ್ ವರ್ಸಸ್ ಪಂಜಾಬ್ ಸರ್ಕಾರ 1994ರಲ್ಲಿ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಅರುಣಾ ಶಾನ್ಭೋಗ್ ಅವ್ರದ್ದು 2012ರಲ್ಲಿ, 1978ರಲ್ಲಿ ಮೇನಕಾ ಗಾಂಧಿ ಪ್ರಕರಣಗಳು. ಈ ಗಿಯಾನ್ ಕೌರ್ ಏನಪ್ಪ ಅಂದರೆ ಅವರು ಹಾಸ್ಪಿಟಲೈಸ್ ಆಗಿದ್ದರು ಹೆಲ್ತ್ನಲ್ಲಿ ತೊಂದರೆ ಇರೋ ಕಾರಣಕ್ಕೆ. ಸೊ ಶಿ ವಾಸ್ ಇನ್ ಕೋಮಾದಲ್ಲಿದ್ದಂತಳು. ಸೊ ಜೀವನ ಗೊತ್ತಲ್ಲ, ಇದ್ದು ಸತ್ತ ಹಾಗೆ. ಸೊ ಅದೇ ರೀತಿಯಾಗಿ ಅವರಿಗೆ ಜೀವನವನ್ನು ಮೊಟಕುಗೊಳಿಸಬೇಕು ಅಲ್ಲೇ. ಅಂದರೆ ಅವರಿಗೆ ಒಂದು ದಯಾಮರಣ ಅಂತ ಕರಿತೀವಲ್ಲ, ಆ ದಯಾಮರಣವನ್ನು ಕೇಳಿದ್ದಳು ಆಕೆ. ಅದರ ಕುರಿತು 1994ರಲ್ಲೇ ಪಂಜಾಬ್ ಸರ್ಕಾರದ ಮತ್ತು ಗಿಯಾನ್ ಕೌರ್ ಅವರಕ್ಕಿನ ಈ ಮೊಕದ್ದಮೆಯನ್ನು ನೋಡಿ ಈ ವಿಧಿಯಲ್ಲಿ ಹೇಳಲಾಗುತ್ತದೆ ಸ್ನೇಹಿತರೆ. ಯಾವ ರೀತಿಯಾಗಿ ಬದುಕುವ ಸ್ವಾತಂತ್ರ್ಯವನ್ನು ನಮ್ಮ ಭಾರತೀಯರು ನೀಡಿದ್ದಾರೆ ನಮ್ಮ ಸಂವಿಧಾನ ನಿರ್ಮಾತರು ಅಂಥೇಳಿ. ಸೊ ಅದೇ ರೀತಿ ಅರುಣಾ ಶಾನ್ಭೋಗರ ಪ್ರಕರಣ 2012ರಲ್ಲಿ, ಮೇನಕಾ ಗಾಂಧಿ ಪ್ರಕರಣ 1978ರಲ್ಲಿ. ಇವು ನಮ್ಮ ಎಕ್ಸಾಮ್ಗೆ ಬರುವಂಥ ಅತ್ಯಂತ ಪ್ರಮುಖವಾದಂಥ ಪ್ರಕರಣಗಳು ಕೇಳ್ತಾರೆ ಮತ್ತು ಅವುಗಳ ವರ್ಷ ಇಸ್ವಿಯನ್ನು ಕೇಳ್ತಾರೆ. ಸೊ 21ನೇ ವಿಧಿ ಕೇವಲ ಇದು ಒಂದೇ. ಆದರೆ ಇನ್ನು ನಾನು ಹೇಳಿದೆ, ಇದು ಲಿಬರೇಷನ್, ನಮಗೆ ಬೇಕು ಸ್ವಾತಂತ್ರ್ಯದ ಒಂದು ಹಕ್ಕಿನಲ್ಲಿ ಬೀಳುವಂಥದ್ದು. ಇಲ್ಲಿ ಏನಂದರೆ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವೈಯಕ್ತಿಕ ಸ್ವಾತಂತ್ರ್ಯ 21ನೇ ವಿಧಿಯಲ್ಲಿ ನಮಗೆ ವೈಯಕ್ತಿಕ ಸ್ವಾತಂತ್ರ್ಯ ಕುರಿತು ಹೇಳ್ತಾನೆ ಸ್ನೇಹಿತರೆ. ಸೊ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನಾವು ಬಿಟ್ಕೊಡಬಾರ್ದು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ.
ಸೊ ಹಾಗಾಗಿ ಘನತೆಯಿಂದ ಮತ್ತು ಅರ್ಥಪೂರ್ಣವಾಗಿ ಜೀವಿಸುವಂಥದ್ದು ಈ ವಿಧಿಯ ಮುಖ್ಯ ಉದ್ದೇಶ ಅಂಥೇಳಿ ನಾನು ಹೇಳ್ಬೋದು. ಸೊ ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಕ್ಸಾಮ್ನಲ್ಲಿ ಬರ್ಬೋದು. ಬಿ ಪ್ರಿಪೇರ್, ರೆಡಿಯಾಗಿರಿ. ನಮ್ಮದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರ್ತವೆ. ಯಾವಾಗ ಅಂದರೆ ನೀವು ಯಾವಾಗ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಿ, ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋತೀರಿ, ಆವಾಗ ನಿಮಗೆ ಈ ವಿಡಿಯೋಗಳೆಲ್ಲ ಅವೈಲೇಬಲ್ ಆಗ್ತವೆ. ಸೊ ಐ ಹೋಪ್ you are getting this one. Thank you so much.